ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಅಂಗನವಾಡಿಯಲ್ಲಿ ಈ ಪುಷ್ಟಿ ಪೌಡರ್ ನೀಡ್ತಾ ಇದ್ದಾರೆ. ನಿಮಗೂ ಈ ರೀತಿ ಪ್ಯಾಕೆಟ್ ಬಂದಿರ್ಬೋದು. ಈ ಹಳೆ ಪುಷ್ಟಿ ಥರ ಈ ಪುಷ್ಟಿ ಪೌಡರ್ ಬರಲ್ಲ, ಒಂದು ಸ್ವಲ್ಪ ಚೇಂಜ್ ಬರುತ್ತೆ. ಏನು ಬರುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಇದರಿಂದ ರೊಟ್ಟಿ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಕೂಡ ಆಗುತ್ತೆ. ನಿಮಗೆ ತಟ್ಟೋಕ್ಕೆ ಬರಲ್ಲ ಅಂತ ಇದ್ದರೆ ಈ ರೀತಿ ಒಮ್ಮೆ ರೊಟ್ಟಿ ಮಾಡೋದನ್ನು ನೋಡಿ, ಸುಲಭವಾಗಿ ನೀವು ರೊಟ್ಟಿನ ಮಾಡ್ತೀರಾ. ತುಂಬಾ ಸಾಫ್ಟಾಗಿ ಚಪಾತಿ ಥರ ಬರುತ್ತೆ. ಹಳೆ ನಾನು ಪುಷ್ಟಿ ಪೌಡರಿಂದ ಕೂಡ ರೊಟ್ಟಿ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ, ಆದರೆ ಇದು ಸ್ವಲ್ಪ ಅಳತೆ ಕೂಡ ಇದರಲ್ಲಿ ಚೇಂಜ್ ಇದೆ. ನಾನು ಟೋಟಲಾಗಿ ಒಂದೂವರೆ ಕಪ್ ಆಗೋಷ್ಟು ನಾನಿಲ್ಲಿ ಪುಷ್ಟಿ ಪೌಡರ್ನ ಸ್ವಲ್ಪ ಜರಡಿನ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ಹಿಟ್ಟು ಆಮೇಲೆ ಹಳೇದು ಕೊಡ್ತಾ ಇದ್ರಲ್ವ ಪುಷ್ಟಿ ಪ್ಯಾಕೆಟು, ಗುಲಾಬಿ ಕಲರ್ ಬಣ್ಣದ್ದು, ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಇದು ಒಂದು ಸ್ವಲ್ಪ ಫುಲ್ಲು ರವೆ ರವೆ ಥರ ಬರುತ್ತೆ ಹಿಟ್ಟು, ಜಾಸ್ತಿ ಸಾಫ್ಟಾಗಿ ಬರಲ್ಲ. ನಾನು ಸ್ವಲ್ಪ ಹಿಟ್ಟನ್ನು ಫಸ್ಟ್ ನಾನಿಲ್ಲಿ ಜರಡಿನ ಹಿಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಾ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಪುಷ್ಟಿ ಹಿಟ್ಟಿಂದ ಸಾಫ್ಟಾಗಿ ಚಪಾತಿ ಥರ ರೊಟ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಅವ್ರಿಗೂ ಗೊತ್ತಾಗುತ್ತೆ. ನಾನು ಫಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ಈ ಹಿಟ್ಟನ್ನು ತೊಗೊತಾ ಇದ್ದೀನಿ. ಅಳತೆ ಅಂತೂ ಸ್ಕಿಪ್ ಮಾಡಲೇಬೇಡಿ. ಈ ಕರೆಕ್ಟ್ ಅಳತೆಯೊಂದಿಗೆ ಮಾಡಿದರೆ ತುಂಬಾ ಸಾಫ್ಟ್ ಆದಂತಹ ನೀವು ರೊಟ್ಟಿನ ಮಾಡ್ಬೋದು. ಮೊದಲನೇ ಸರಿ ಮಾಡ್ತಾಯಿದ್ರೆ ಈ ಅಳತೆಯಿಂದನೇ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನು ಟೋಟಲಾಗಿ 1.5 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. 1.5 ಕಪ್ಗೆ ಒಂದು ಸ್ವಲ್ಪ ಮೇಲೆ ನಾನು ಪುಷ್ಟಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ನೀರು ಕುದಿ ಬಂದಾದಮೇಲೆ ನಾನು 1.5 ಕಪ್ಪು ನೀರಿಗೆ ನಾನು 1 ಕಪ್ಪು ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಸಾಫ್ಟಾಗಿರಲ್ಲ, ಹಾಗಾಗಿ ನಾನು 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಿಂದೆಲೆ ನಾವು ಇದನ್ನು ಒಂದು ದೊಡ್ಡ ತಟ್ಟೆಗೆ ಅಥವಾ ನೀವು ಬೇಕಾದರೆ ಡೈರೆಕ್ಟಾಗಿ ರೊಟ್ಟಿ ಇದ್ರ ಮೇಲೆ ನೀವು ಮಾಡ್ಕೋಬೋದು. ನಾನು ಒಂದು ದೊಡ್ಡ ತಟ್ಟೆಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೈಯಿಂದ ಆದಷ್ಟು ಬಿಸಿ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು 1.5 ಕಪ್ ನೀರು ಹಾಕಿರ್ತೀವಲ್ಲ, ತುಂಬಾ ಸಾಫ್ಟಾಗಿ ರೆಡಿಯಾಗಿರುತ್ತೆ ಹಿಟ್ಟು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಂದು ಪೇಡಾನ ನೀವು ತಗೋಬೋದು. ಮೊದಲನೇ ಸರಿ ಮಾಡ್ತಾಯಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಹಳೆ ಪುಷ್ಟಿ ಹಿಟ್ಟಿಗೆ ಅಳತೆನೇ ಬೇರೆ ಇತ್ತು, ಹಾಗೆ ಈ ಪುಷ್ಟಿ ಹಿಟ್ಟಿಗೆ ಅಳತೆನೇ ಈ ರೀತಿ ಇದೆ. ಸ್ಕಿಪ್ ಮಾಡಲೇಬೇಡಿ ಅಳತೆ ಬಂದುಬಿಟ್ಟು. ಇವಾಗ ಒಂದು ಸಣ್ಣ ಪೇಡನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಪುಷ್ಟಿ ಹಿಟ್ಟನ್ನೇ ಹಾಕಿ ಇದನ್ನು ನಾನು ಲಟ್ಟಣಿಕೆಯಿಂದನೇ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಯಾವ ಪೇಪರು ಸುತ್ತೋದು ಬೇಡ, ಪ್ಲಾಸ್ಟಿಕ್ ಸುತ್ತೋದು ಬೇಡ. ಚೆನ್ನಾಗಿ ಆರಾಮಾಗಿ ನೀವು ಈ ರೀತಿ ಲಟ್ಟಿಸ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ಪುಷ್ಟಿ ಹಿಟ್ಟನ್ನೇ ಹಾಕಿ ಈ ರೀತಿ ಸವರ್ಕೊತಾನೆ ಚೆನ್ನಾಗಿ ನೀವು ಈ ರೀತಿ ಸಾಫ್ಟಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೋಬೋದು. ಜಾಸ್ತಿ ಪ್ರೆಸ್ ಮಾಡ್ದೇ ಆರಾಮಾಗಿ ನೀವು ಇದನ್ನು ಈ ರೀತಿ ಲಟ್ಟಿಸ್ಕೋಬೋದು. ನಿಮಗೆ ರೊಟ್ಟಿ ತಟ್ಟೋಕ್ಕೆ ಬರಲ್ಲ ಅಂತ ಇದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಬೋದು. ಹಳೆ ಪುಷ್ಟಿ ಹಿಟ್ಟಿಂದನೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾಯಿದ್ವು ರೊಟ್ಟಿಗಳು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಈ ಹಳೆ ಹಿಟ್ಟಿಗಿಂತ ನನಗೆ ಈ ಹಿಟ್ಟು ತುಂಬಾ ಇಷ್ಟ ಆಯಿತು. ರುಚಿಯಂತೂ ಸೇಮ್ ಜೋಳದ ಹಿಟ್ಟಿನ ಥರನೇ ಬಂತು ಇದು ರೊಟ್ಟಿ ಟೇಸ್ಟು. ಒಮ್ಮೆ ಮಾಡಿ ನೋಡಿ. ಹಲವಾರು ಜನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಆವಾಗ ನೀವೇ ವಾರಕ್ಕೊಮ್ಮೆ ಆದರೂ ಈ ಹಿಟ್ಟಿನಿಂದ ನೀವು ಆರಾಮಾಗಿ ಈ ರೀತಿ ರೊಟ್ಟಿನ ಮಾಡಿ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಿದ್ರೆ ಕೂಡ ಈ ರೊಟ್ಟಿ ನೀವು ಬಾಕ್ಸ್ಗೆ ಕಟ್ಬೋದು. ತುಂಬಾ ಸಾಫ್ಟಾಗಿರುತ್ತೆ ನಾವು ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ. ನಿಮಗೆ ಇಷ್ಟೇ ಸಾಕು ಅಂದರೆ ನೀವು ಡೈರೆಕ್ಟಾಗಿ ಇದನ್ನು ಹಂಚಿನ ಮೇಲೆ ಇದನ್ನು ನೀವು ರೊಟ್ಟಿನ ಬೇಯಿಸ್ಕೋಬೋದು. ಆದರೆ ನಿಮಗೆ ರೌಂಡ್ ಶೇಪ್ ಬೇಕಂದರೆ ಈ ರೀತಿ ತಟ್ಟೆ ಇದ್ದರೆ ತಟ್ಟೆನ ಈ ರೀತಿ ಹಾಕಿ ಬೇಕಾದರೆ ನೀವು ರೌಂಡ್ ಶೇಪ್ನ ಕೊಟ್ಕೋಬೋದು. ಹಾಗೆ ಇದ್ದರೂ ಕೂಡ ನಡೆಯುತ್ತೆ. ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನು ಈ ರೀತಿ ತಟ್ಟೆನ ಇಟ್ಟು, ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ಇದು ಕೂಡ ಚೆನ್ನಾಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ರೊಟ್ಟಿನ ಬೇಯಿಸ್ಕೋಬೋದು. ಇವಾಗ ಬಿಸಿ ಹಂಚಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬಾ ರೌಂಡ್ ಶೇಪು ತುಂಬಾ ಚೆನ್ನಾಗಿ ಬಂತು. ಇದನ್ನು ನಾನು ಇವಾಗ ಬಿಸಿ ಹಂಚಿಗೆ ನಿಧಾನವಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ತೆಳ್ಳಗೆ ಕೂಡ ನೀವು ರೊಟ್ಟಿನ ಇದನ್ನು ನಾದ್ಕೋಬೋದು. ನೋಡಿ ಎಷ್ಟು ತೆಳ್ಳನೆಯಾಗಿ ಬಂದಿದೆ ಅಂತ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ವಲ್ಪ ತಣ್ಣೀರಿಂದ
ಬಟ್ಟೆನ ಈ ರೀತಿ ಸವರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂತಹ ನೀವು ಪುಷ್ಟಿ ಹಿಟ್ಟಿನ ರೊಟ್ಟಿನ ತಯಾರಿಸ್ಬೋದು. ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಇರೋದ್ರಿಂದ ಈ ರೀತಿ ವೇಸ್ಟ್ ಮಾಡೋ ಬದಲು ಬೇಕಾದರೆ ವಾರಕ್ಕೆ ಒಮ್ಮೆನಾದರೂ ಮಾಡಿ ನೋಡಿ. ನಿಮಗೆ ಇದು ಪುಷ್ಟಿ ಹಿಟ್ಟಿಂದ ಮಾಡಿದ ರೊಟ್ಟಿ ಅಂತಲೂ ಕೂಡ ಗೊತ್ತಾಗಲ್ಲ, ಅಷ್ಟು ರುಚಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.